ಜಿಲ್ಲೆಯ ಕೆಜಿಎಫ್ನಲ್ಲಿ ಕಾಕಿ ಪಡೆ ಭರ್ಜರಿ ಬೇಟೆಯಾಡಿದೆ. ಮಗಳ ಮದುವೆ ಸಂಭ್ರಮದಲ್ಲಿದ್ದ ಗಡಿಪಾರು ರೌಡಿಗೆ ಪೊಲೀಸರು ಸರಿಯಾಗಿಯೇ ಶಾಕ್ ಕೊಟ್ಟಿದ್ದಾರೆ. ಹೌದು, ಕೆಜಿಎಫ್ನ ಸುಸೈಪಾಳ್ಯಂ ಚರ್ಚ್ನಲ್ಲಿ ಮಗಳ ಮದುವೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿತ್ತು. ಬಂಧಿತ ಆರೋಪಿ ರೌಡಿ ಶೀಟರ್ ಸ್ಟಾನ್ಲಿ ಮಗಳ ಮದುವೆ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದ. ಆದ್ರೆ ಈತನ ಉದ್ದಟತನಕ್ಕೆ ಬ್ರೇಕ್ ಹಾಕಲು ಹೊಂಚು ಹಾಕಿ ಕೂತಿದ್ದ ಪೊಲೀಸರು ಮದುವೆ ಕಾರ್ಯಕ್ರಮ ನಡೆಯುತ್ತಿದ್ದ ಚರ್ಚ್ ಒಳಗೆ ನುಗ್ಗಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಸ್ಟ್ಯಾನ್ಲಿಯನ್ನ ಮದುವೆ ಮಂಟಪದಿಂದಲೇ ಎಳೆದೊಯ್ಯುತ್ತಿರುವ ದೃಶ್ಯ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಿದೆ. ಅಷ್ಟಕ್ಕೂ ಈ ರೌಡಿ ಶೀಟರ್ ಸ್ಟಾನ್ಲಿ ಮಾಡಿದ್ದಾದ್ರೂ ಏನು ಅಂತೀರಾ? ಜಿಲ್ಲೆಯಿಂದ ಗಡಿಪಾರಾಗಿದ್ರು ಈತನ ರೌಡಿಸಂ ಮಾತ್ರ ಕಮ್ಮಿಯಾಗಿರಲಿಲ್ಲ. ಪೆಂಡಲ್ ಅಂಗಡಿ ಮಾಲೀಕರಾದ ಮೊಹಮ್ಮದ್ ಸಕ್ಲೇನ್ ಎಂಬುವರಿಗೆ ಈತ ಭೀಕರವಾಗಿ ಬೆದರಿಕೆ ಹಾಕಿದ್ದ. ತನ್ನ ಮಗಳ ಮದುವೆಗೆ ಉಚಿತವಾಗಿ ಪೆಂಡಲ್ ಮತ್ತು ಡೆಕೋರೇಷನ್ ಮಾಡಿಕೊಡ್ಬೇಕು, ಇಲ್ಲದಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಹತ್ತ ವಸೂಲಿಗೆ ಇಳಿದಿದ್ದ. ರೌಡಿಯ ಧಮ್ಕಿಯಿಂದ ಬೇಸತ್ತ ಪೆಂಡಲ್ ಮಾಲೀಕ ಪೊಲೀಸ್ ಮೆಟ್ಟಿಲೇರಿದ್ದ. ವಿಷಯ ತಿಳಿಯುತ್ತಿದ್ದಂತೆ ಅಲರ್ಟ್ ಆದ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ಆರೋಪಿಯ ಬಂಧನಕ್ಕೆ ಖಡಕ್ ಸೂಚನೆ ನೀಡಿದ್ರು. ಎಸ್ಪಿ ಸೂಚನೆ ಮೇರೆಗೆ ಆಂಡರ್ಸನ್ ಪೇಟೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಕ್ಷಣ ಕಾರ್ಯಪ್ರವೃತ್ತರಾದ್ರು. ಮಗಳ ಮದುವೆ ಮುಗಿಸಿ ಎಸ್ಕೇಪ್ ಆಗಲು ಪ್ಲಾನ್ ಮಾಡಿದ್ದ ರೌಡಿ ಸ್ಟ್ಯಾನ್ಲಿಗೆ ಮದುವೆ ಮಂಟಪದಲ್ಲಿ ಸಿನಿಮೀಯ ಶೈಲಿಯಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಲಾಠಿ ರುಚಿ ತೋರಿಸಿ ಕಟಕಟೆಗೆ ತಳ್ಳಿದ್ದಾರೆ. ಸದ್ಯ ಆಂಡರ್ಸನ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಗಡಿಪಾರಾಗಿದ್ರು ಊರೊಳಗೆ ಬಂದು ದರ್ಪ ತೋರಿಸುತ್ತಿದ್ದ ರೌಡಿಗೆ ಕಾಕಿ ಪಡೆ ಸರಿಯಾದ ಪಾಠ ಕಲಿಸಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.